ಆತ್ಮೀಯ ಮೀಡಿಯಾ ಮಿತ್ರರೇ, ಏನು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಮುಳಬಾಗಿಲು ತಾಲೂಕು ನಾಳೆ ಬೆಂಗಳೂರಲ್ಲಿ ನಮ್ಮ ಪಕ್ಷದ ವತಿಯಿಂದ ಐತಿಹಾಸಿಕ ಹೋರಾಟವನ್ನು ವಿಧಾನಸೌಧ ಮುತ್ತಿಗೆ ರೂಪದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದೀವಿ. ಮಿತ್ರರೇ, ಏನು ಅಂದರೆ ಇವತ್ತಿನ ದಿನ ದೇಶದಲ್ಲಿ ರೈತಾಪಿ ವರ್ಗ ತುಂಬಾ ಇಕ್ಕಟ್ಟಿಗೆ ಸಿಲುಕಿದೆ. ಅದಕ್ಕೆ ನಾವು ಯೋಚನೆ ಹೇಳ್ತಾ ಇದ್ದೀವಿ, ರೈತರಿಗೆ ಸ್ವಾಮಿನಾಥನ್ ವರದಿ ಜಾರಿ ಮಾಡಿ 50% ರೈತರ ಪಾಲು, 5% ಸರ್ಕಾರ ಪಾಲು ಮಾಡಿ ರೈತರಿಗೆ ನೀಡಿ ಅಂತ ಹೇಳ್ಬಿಟ್ಟು ಇವತ್ತು ನಾವು ಹಲವಾರು ವರ್ಷಗಳಿಂದ ಹೋರಾಟಗಳು ಮಾಡ್ತಾನೆ ಇದ್ದೀವಿ. ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇದನ್ನು ಜಾರಿಗೊಳಿಸ್ತಾ ಇಲ್ಲ. ಇವತ್ತಿನ ದಿನ ಮುಖ್ಯವಾಗಿ ಭೂಮಿ ಪ್ರಶ್ನೆ ದೇಶಾದ್ಯಂತ ಬಂದ್ಬಿಟ್ಟಿದೆ. ಏನು ಭೂಮಿ ಪ್ರಶ್ನೆ ಅಂದ್ರೆ, ಏನು ರೈತರಿಗೆ ಸಾಗುವಳಿ ಚೀಟಿ ಕೊಟ್ಟು 60-70 ವರ್ಷ 30 ವರ್ಷ 40 ಆದ್ರೂ ಇವತ್ತು ಅರಣ್ಯ ಇಲಾಖೆ ದೌರ್ಜನ್ಯ ದಬ್ಬಾಳಿಕೆಯಿಂದ ಗೂಂಡಾ ರೀತಿಯಲ್ಲಿ ವರ್ತಿಸಿ ಆ ಒಂದು ಜಮೀನುಗಳನ್ನು ವಶಪಡಿಸಿಕೊಳ್ಳೋ ಪರಿಸ್ಥಿತಿಗೆ ಬರ್ತಾ ಇದೆ. ಅದೇ ರೀತಿ APMC ಕಾಯ್ದೆ ತಿದ್ದುಪಡಿ, ಜಾನುವಾರು ಹತ್ಯೆ ಪ್ರತಿಬಂಧಕ ಕಾಯ್ದೆಗಳನ್ನು ವಾಪಸ್ ಪಡೆಯಬೇಕು. ಮತ್ತು ಮುಖ್ಯವಾಗಿ ನಮಗೆ ಬೆಂಗಳೂರಿಂದ KC ವ್ಯಾಲಿ ನೀರು ಬರ್ತಾ ಇದೆ. ಈ ನೀರನ್ನು 3ನೇ ಹಂತದಲ್ಲಿ ಶುದ್ಧಿ ಮಾಡೋದ್ರ ಜೊತೆಗೆ ಸಮಗ್ರ ನೀರಾವರಿ ಯೋಜನೆಗಳು, ರೈತರ ಕಾನೂನುಬದ್ಧ ಹಕ್ಕಿನ ಭೂಮಿಯ ಮೇಲೆ ಅರಣ್ಯ ಇಲಾಖೆ ದೌರ್ಜನ್ಯ ನಿಲ್ಲಬೇಕು. ಇವತ್ತಿನ ದಿನ ಕಾರ್ಮಿಕರಿಗೆ 3 ಕಾಯ್ದೆಗಳನ್ನು ಮಾಡಿ ಕಾರ್ಮಿಕರು ಫ್ಯಾಕ್ಟರಿಗಳಲ್ಲಿ ನರಸಾಪುರವರೆಗೂ ವೇಮಗಲದು ಬೆಂಗಳೂರು ಇರ್ಬೋದು, ಇವತ್ತಿನ ರೀತಿ ಅವರಿಗೆ 9 ಗಂಟೆ 12 ಗಂಟೆ ಅಂತ ಹೇಳ್ಬಿಟ್ಟು ಮತ್ತೆ ಕೆಲಸಕ್ಕೆ ಬರಬಾರ್ದು ಆ ರೀತಿ ಕಾನೂನು ತಂದು ಏನಾದ್ರೂ ಅವ್ರು ಮಾತಾಡಿದ್ರೆ ಕೆಲಸದಿಂದ ಕಿತ್ತಾಕ ಒಂದು ಕಾಯ್ದೆ ಅಂತಿದೆ, ಅದನ್ನ ಕೈ ಬಿಡಬೇಕು ಅಂತ ಇವತ್ತು ಸರ್ಕಾರ ಒತ್ತಾಯ ಮಾಡ್ತಾ ಇದ್ದೀವಿ. ಅದೇ ರೀತಿ ದೇಶ ಮತ್ತು ರಾಷ್ಟ್ರದಲ್ಲಿ ವಿದ್ಯಾವಂತರು ಜಾಸ್ತಿ ಆಗಿದ್ದಾರೆ. ವಿದ್ಯೆಗೆ ತಕ್ಕಂಗೆ ಉದ್ಯೋಗಗಳಿಲ್ಲ ಅಥವಾ ನಿರುದ್ಯೋಗ ಭತ್ಯೆ ನೀಡೋದ್ರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿಫಲವಾಗಿದೆ. ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ 3,000 ರೂಪಾಯಿ ಇವತ್ತು ನಿರುದ್ಯೋಗಗಳ ಪದವೀಧರರಿಗೆ ಅಥವಾ ಡಿಪ್ಲೊಮಾದಾರರಿಗೆ ಕೊಡ್ತೀವಿ ಅಂತ ಹೇಳಿ ಅದನ್ನು ಸರಿಯಾದ ರೀತಿಯಲ್ಲಿ ಜಾರಿ ಆಗ್ತಾ ಇಲ್ಲ. ಅದನ್ನ ಅಕಸ್ಮಾತ್ ಜಾರಿ ಮಾಡಿದ್ರೆ ಇವರು ಕನಿಷ್ಠ 5,000 ರೂಪಾಯಿ ಆದ್ರೂ ಜಾರಿ ಮಾಡ್ಬೇಕಂತೇಳಿ ಇವತ್ತು ನಾವು ಸರ್ಕಾರವನ್ನು ನಾಳೆ ಪ್ರತಿಭಟನೆಯಲ್ಲಿ ನಾವು ಒತ್ತಾಯ ಮಾಡ್ತೀವಿ. ಅದೇ ರೀತಿ ಭ್ರಷ್ಟಾಚಾರ, ತಮ್ಗೆಲ್ಲ ಈ ನಡುವೆ ಎಲ್ಲ ಕೆಲವೊಂದು ಹೋರಾಟಗಳು ಮತ್ತೆ ತಮ್ಗೆಲ್ಲ ಗೊತ್ತಿದೆ. ಯಾವುದೇ ಕಚೇರಿ ಇರ್ಬೋದು, ಯಾವುದೇ ಇಲಾಖೆ ಇರ್ಬೋದು, ಎಲ್ಲಿ ಹೋದ್ರೂ ಹಣ ಇಲ್ಲದೆ ಏನೂ ನಡೀತಾ ಇಲ್ಲ. ಇದನ್ನ ಸರ್ಕಾರ ಅಥವಾ ರಾಜ್ಯ ಮತ್ತು ರಾಷ್ಟ್ರ ಸರ್ಕಾರಗಳು ಸ್ವಲ್ಪ ಪಾರ್ಲಿಮೆಂಟು ಅಥವಾ ಅಸೆಂಬ್ಲಿ ಇನ್ನೊಂದು ಯಾವುದೋ ಒಂದು ಇದರಲ್ಲಿ ಈ ಭ್ರಷ್ಟಾಚಾರ ಕಡಿವಾಣಕ್ಕೆ ಏನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇದನ್ನ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಚರ್ಚೆ ಆಗಬೇಕು. ಇನ್ನೊಂದು ಮುಖ್ಯವಾಗಿ ಆತ್ಮೀಯರೇ, ಖಾಸಗೀಕರಣ ದೇಶದಲ್ಲಿ ಜಾಸ್ತಿ ಆಗಿ ರೈಲ್ವೆ ಇರ್ಬೋದು, KSRTC ಇರ್ಬೋದು, ಮತ್ತೆ ಇನ್ನು ನಾವು ಬೇರೆ ಬೇರೆ ಕಂಪನಿಗಳನ್ನ ಖಾಸಗೀಕರಣಕ್ಕೆ ಮಾಡ್ತಾ ಇದ್ದಾರೆ. ಇದನ್ನ ನಾವು ವಿರೋಧ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ವಿದ್ಯಾರಂಗದಲ್ಲಿ ಖಾಸಗೀಕರಣ ಜಾಸ್ತಿಯಾಗಿ ಈಗ ನಮ್ಮ ಮುಂದೆನೆ ಈಗ ನಾವು ಎಲ್ಲ ನಾವೇ ನೋಡ್ತಾ ಇದ್ದೀವಿ. ಮೊದಲು ಕಾಲದಲ್ಲಿ ಒಂದು ಊರಿಗೊಂದು ಸ್ಕೂಲು ಅಥವಾ 2 ಸ್ಕೂಲು, 3 ಊರಿಗೊಂದು ಸ್ಕೂಲ್ ಇತ್ತು. ಈಗ ಹಂಗಲ್ಲ ಆಗಿರೋದು. ಪ್ರತಿಯೊಂದು ಊರಲ್ಲೂ ಪ್ರಾಥಮಿಕ ಶಾಲೆ ಇದ್ರೂ ಪ್ರತಿಯೊಂದು ಊರಿಗೂ 4-5 ಬಸ್ ಹೋಗುತ್ತೆ ಮುಳಬಾಗಿಲಲ್ಲಿ ಕಾನ್ವೆಂಟ್ಗಳಿಗೆ. ಎಲ್ಲಾ ಖಾಸಗಿ ಬಡವರ ಮಕ್ಕಳು ಓದಕ್ಕಾಗಲ್ಲ. ಬರೀ ಶ್ರೀಮಂತರ ಪಾಲಾಗಿದೆ ಈ ಖಾಸಗೀಕರಣ. ಇದಕ್ಕೆ ಸರ್ಕಾರಗಳು ಯಥೇಚ್ಛವಾಗಿ ಅನುಮತಿಗಳು ಕೊಟ್ಟು ಮಾಡ್ಕೊಳ್ಳಿ ಅಂದ್ರೆ ಹಳ್ಳಿಗಳಲ್ಲಿ ಇರುವ ಸರ್ಕಾರಿ ಶಾಲೆಗಳು ಮುಚ್ಚೋ ಪರಿಸ್ಥಿತಿ ಇದೆ. ಎಷ್ಟೋ ಕಡೆ ಕಾಲೇಜುಗಳು ಮುಚ್ಚೋ ಪರಿಸ್ಥಿತಿ ಇದೆ. ಇದರ ವಿರುದ್ಧ ನಾವು ಈ ರೀತಿ ಖಾಸಗೀಕರಣ ನಿಲ್ಲಬೇಕು, ಸರ್ಕಾರಿ ಶಾಲೆಗಳನ್ನ ಬಲಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇದನ್ನು ನಾವು ನಾಳೆ ಪ್ರತಿಭಟನೆಯನ್ನ ನಾವು ಮನವಿ ಮುಖಾಂತರ ನಾವು ಸರ್ಕಾರದ ವಿರುದ್ಧ ಮನವಿ ಕೊಡ್ತೀವಿ. ಅದೇ ರೀತಿ ಕೇರಳದಲ್ಲಿ ನಮ್ಮದೇ ಸರ್ಕಾರ ವಿದ್ಯೆ ಮತ್ತು ವೈದ್ಯ ಆರೋಗ್ಯ ಮತ್ತು ವಿದ್ಯೆ ಫ್ರೀ ಮಾಡಿದ್ದಾರೆ, ಎಲ್ರಿಗೂ ಸಮಾನ. ಅದೇ ರೀತಿ ಕರ್ನಾಟಕದಲ್ಲೂ ಜಾರಿ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಸರ್ಕಾರದ ಮೇಲೆ ಒತ್ತಾಯ ಮಾಡ್ತೀವಿ. ಅದೇ ರೀತಿ ಬಂಧುಗಳೇ, ತಮ್ಗೆಲ್ಲ ಗೊತ್ತಿದೆ,
ಈಗ ಯಾರ್ಯಾರು ರೇಷನ್ ಹಾಕ್ಸ್ಕೊಳ್ತಾ ಇದ್ದಾರೋ ಎಲ್ರು ಬಡವ್ರೆ. ಸುಮ್ನೆ ಎಕ್ಸಾಂಪಲ್ ಹೇಳ್ತೀನಿ, ಈಗ ನನ್ನ ಮಗ ಬೆಂಗಳೂರಲ್ಲಿ ಒಂದು ಸಣ್ಣ ಉದ್ಯೋಗಕ್ಕೆ ಹೋಗ್ತಾನೆ, ಒಂದು 50,000 ಸಂಬಳ ತಗೊಳ್ತಾನೆ. ನಾನು ನನ್ನ ಹೆಂಡತಿ ಒರಿಜಿನಲ್ ಆಗಿ ನಾವೆಲ್ಲ ಕೂಲಿ ಮಾಡೋ ಜನ. ನಾವು ಇಲ್ಲಿ ಕೂಲಿ, ನನ್ನ ಮಗನಿಗೆ 50,000 ಸಂಬಳ, ಅವನು ಯಾವ್ದೋ ಇನ್ಕಮ್ ಟ್ಯಾಕ್ಸ್ ಹೋಗುತ್ತೆ, ಅವನಿಗೆ ರೇಷನ್ ಕಾರ್ಡ್ ರದ್ದು. ಬೇಕಿದ್ರೆ ನೀವು ಮೀಡಿಯಾ ಮಿತ್ರರು ವಿಚಾರಿಸಿ, ಜಾಸ್ತಿ ಇವೇ ರದ್ದಾಗ್ತಾ ಇರೋದು. ಅದರಿಂದ ಯಾವುದೇ ರೇಷನ್ ಕಾರ್ಡ್ ರದ್ದಾಗೋದು ಬೇಡ ಅಂತ ಹೇಳ್ಬಿಟ್ಟು ಅದನ್ನ ರದ್ದು ಮಾಡಬಾರ್ದು ಅಂತ ನಾವು ಸರ್ಕಾರದ ಒತ್ತಾಯ ಮಾಡ್ತೀವಿ. ಅದೇ ರೀತಿ ದೇಶದಲ್ಲಿ ಮತ್ತು ರಾಷ್ಟ್ರದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯಗಳು ಮಿತಿ ಮೀರಿದೆ, ಅದನ್ನ ತಡೆಗಟ್ಟಬೇಕು ಅಂತ ಸರ್ಕಾರದ ಮೇಲೆ ನಾವು ಒತ್ತಾಯ ಮಾಡ್ತೀವಿ. ಅದೇ ರೀತಿ ಕೋಮುವಾದ, ಜಾತಿವಾದ, ಸಮಾಜದಲ್ಲಿ ಕೋಮುವಾದ, ಜಾತಿವಾದ ಏನು ಹೆಚ್ಚಿದೆ ಅಂದ್ರೆ ಅದು ಲಿಮಿಟೇಷನ್ ಇಲ್ಲದೆ ಆಗ್ಬಿಟ್ಟಿದೆ. ಪರಸ್ಪರ ಸಹಬಾಳ್ವೆ ನಾಶ ಮಾಡಿ ಅಪನಂಬಿಕೆ ಹೆಚ್ಚು ಮಾಡಲಾಗಿದೆ. ಮತೀಯ ಮತ್ತು ಜಾತಿಯ ಅಸ್ಮಿತೆಗಳನ್ನು ಮನಸ್ಸಿನಾಳಕ್ಕೆ ಇಳಿಸಲಾಗುತ್ತಿದೆ. ಕೋಮುವಾದವನ್ನು, ಜಾತಿವಾದವನ್ನು ಸೋಲಿಸದಿದ್ದರೆ ಜನರ ಬದುಕು ತೀವ್ರವಾಗಿ ತೊಂದರೆಗೆ ಒಳಗಾಗಲಿದೆ. ಹೆಚ್ಚುತ್ತಿರು ಬಯಲು ಸೀಮೆಗೆ ನೀರಾವರಿ ತರಬೇಕಂತ ಹೇಳ್ಬಿಟ್ಟು ನಾವು ಏನು ಕೋಲಾರ ಜಿಲ್ಲೆಗೆ ಕಾವೇರಿ ಇರ್ಬೋದು, ಕೆಸಿ ವ್ಯಾಲಿ ಇರ್ಬೋದು, ಇನ್ನೊಂದಿರ್ಬೋದು, ಎಲ್ಲ ಸುಮಾರು 20-30 ವರ್ಷದಿಂದ ನಮ್ಮದೇ ಬಾಗೇಪಲ್ಲಿ ಶ್ರೀರಾಮ್ ರೆಡ್ಡಿ ಅವರು ಬದುಕಿದ್ರು. ಆ ಶ್ರೀರಾಮ್ ರೆಡ್ಡಿ ಸ್ಟಾರ್ಟ್ ಮಾಡಿದೆ ನೀರಾವರಿ, ಕೋಲಾರ ಜಿಲ್ಲೆಗೆ ಶಾಶ್ವತ ನೀರಾವರಿ ಯೋಜನೆಗಳು ಬೇಕು ಅಂತ. ಇವತ್ತು ಬೇರೆ ಬೇರೆ ಸಂಘಟನೆಗಳು, ಬೇರೆ ಬೇರೆ ಸರ್ಕಾರಗಳು ಬಂದದನ್ನ ಬಲಪಡಿಸಿರ್ಬೋದು, ಆದ್ರೆ ಶಾಶ್ವತವಾಗಿ ಜಾರಿ ಮಾಡಕ್ಕಾಗ್ತಿಲ್ಲ. ಆದ್ರಿಂದ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ತುಮಕೂರು ಮುಂತಾದ ಬಯಲುಸೀಮೆ ಜಿಲ್ಲೆಗಳು ಶಾಶ್ವತ ನೀರಾವರಿ ವ್ಯವಸ್ಥೆ ಜಾರಿಗೊಳಿಸಬೇಕು. ಕೃಷ್ಣಾ ನೀರಿನಲ್ಲಿ ಈ ಭಾಗಕ್ಕೆ ನೀರನ್ನು ಒದಗಿಸಬೇಕು ಅಂತ ನಾವು ಇವತ್ತು ಸರ್ಕಾರದ ಒತ್ತಾಯ ಮಾಡ್ತಿದ್ವಿ. ಮತ್ತೆ ಮುಖ್ಯವಾಗಿ ತಮ್ಗೆಲ್ಲ ಗೊತ್ತು, ಈ ಮೊದಲು ನಾವು ಏನು ಕಲೆ ಅಂದ್ರೆ 30 ವರ್ಷಗಳಿಂದ ನಾವು ತಾಲೂಕು ಮತ್ತು ಜಿಲ್ಲೆಯಲ್ಲಿ ಹೋರಾಟಗಳು ಮಾಡಿದ್ದೀವಿ. ಈ ಹೊಸ ಕಾನೂನುಗಳಂದ್ರೆ ಯಾರು ಹೋರಾಟಗಳು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಹೋರಾಟ ನಡೆಸೋ ಪ್ರಜಾತ್ಮ ಹಕ್ಕುಗಳನ್ನು ಮೊಟಕುಗೊಳಿಸಿದರೆ ಇದರ ವಿರುದ್ಧ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿಧಾನ ಸರಿಯಲ್ಲ. ಜನವಿರೋಧಿ ನೀತಿಗಳ ವಿರುದ್ಧ ಮತ್ತು ಜನರ ಸಮಸ್ಯೆಗಳ ವಿರುದ್ಧ ಪರಿಹಾರಕ್ಕೆ ಪ್ರತಿರೋಧ ಒಡ್ಡಲು ನಾವು ನಾಳೆ ಏನು ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ 11:15 ನಾವಲ್ಲಿ ಬೃಹತ್ 2 ಲಕ್ಷ ಜನ ಸೇರ್ತಾ ಇದ್ದಾರೆ ನಮ್ಮ ಏನು ರಾಜ್ಯಾದ್ಯಂತ ಎಲ್ಲಾ ತಾಲೂಕು ಜಿಲ್ಲೆಗಳಿಂದ. ಅದೇ ರೀತಿ ಮುಳಬಾಗಿಲಿಂದ ನಾವು ಸುಮಾರು 500 ಜನ ಹೋಗ್ಲೇಬೇಕಂತ ಪ್ಲಾನ್ ಮಾಡಿದ್ದೀವಿ. ಅದಕ್ಕೆ ನಮಗೆ ಕೆಲವು ರೈತರು ಬೆಳಗ್ಗೆ ಊಟಕ್ಕೆ ಒಬ್ರು ವ್ಯವಸ್ಥೆ ಮಾಡಿದ್ದಾರೆ, ಮಧ್ಯಾಹ್ನ ಒಬ್ರು ಮಾಡಿದ್ದಾರೆ. ಇನ್ನು ಕೆಲವರೆಲ್ಲ ರೈತರು ಕೆಲವರು 3-4 ಬಸ್ ಕೊಟ್ಟಿದ್ದಾರೆ. ಇದು ಎಲ್ಲಾ ಸಂಪನ್ಮೂಲ ಕ್ರೋಢೀಕರಿಸಿದಿಂದ ನಾವು 400-500 ಜನ ಬೆಂಗಳೂರು ಹೋಗ್ತಾ ಇದ್ವಿ. ಈ ಹೋರಾಟವನ್ನು ಯಶಸ್ವಿಗೊಳಿಸಲು ತಾಲೂಕಿನ ಎಲ್ಲಾ ಪಕ್ಷಗಳ ಮುಖಂಡರಲ್ಲೂ ಮನವಿ ಮಾಡಿದ್ವಿ, ಎಲ್ಲಾ ಅಧಿಕಾರಿಗಳು ಮನವಿ ಮಾಡಿದ್ವಿ. ಮುಖ್ಯವಾಗಿ ರೈತರು, ಕಾರ್ಮಿಕರು, ಯುವಜನರಲ್ಲಿ ಮನವಿ ಮಾಡಿದ್ವಿ. ಎಲ್ಲರೂ ನಮ್ಗೆ ಸಹಕಾರ ನೀಡ್ತಾರೆ. ಎಲ್ಲರೂ ಸಹಕಾರ ನೀಡಿ ನಮ್ಮ ಜೊತೆ ಬಂದು ನಮಗೆ ನಮ್ಮ ಒಂದು ಪ್ರತಿಭಟನೆ ಯಶಸ್ವಿ ಮಾಡಬೇಕೆಂದು ತಾಲೂಕಿನ ಜನತೆಯಲ್ಲಿ ನಾವು ಪುನಃ ಮನವಿ ಮಾಡ್ತಾ ಇದ್ದೀವಿ. ಸ್ವಾತಂತ್ರ್ಯ ಪಡೆದು 80 ವರ್ಷಗಳಾದ್ರೂ ಜೊತೆಗೆ ಸಿಪಿಎಂ ಪಕ್ಷ, ಸಿಪಿಎಂ ಏನಿದೆ, ಕೃಷಿ ಕಾರ್ಮಿಕ ಮತ್ತೆ ಕಾರ್ಮಿಕ ಏನಿದೆ, ಕೈಗಾರಿಕಾ ಕಾರ್ಮಿಕರ ಪರವಾಗಿ ನಿತ್ಯ ಹೋರಾಟ ಮಾಡ್ಕೊಂಡೇ ಬರ್ತಾ ಇದೆ. ತನ್ನದೇ ಆದ ಒಂದು ಹೆಸರನ್ನು ಪಡ್ಕೊಂಡಿರೋದು ಹೋರಾಟದಿಂದ. 80 ವರ್ಷ ಸ್ವಾತಂತ್ರ್ಯ ಪಡೆದ ಸಮೀಪದಲ್ಲಿ ಇದ್ರೂ ಕೂಡ ಈಗಲೂ ಈ ಎಲ್ಲಾ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡಬೇಕಂತ ಪರಿಸ್ಥಿತಿ ಬಂದಿದೆ. ಏನಿದೆ ಸರ್? ಇದಕ್ಕೆ ಒಂದು ಕಡೆ ಆಳುವ ಸರ್ಕಾರಗಳು ಕಾರಣ. ಈ ಮೊದಲಿಂದ ದೌರ್ಜನ್ಯ, ದಬ್ಬಾಳಿಕೆ, ಜಾತಿ ಈ ಮೊದಲು ಜಾಸ್ತಿ ಇತ್ತು. ಈ ರೀಸೆಂಟ್ ಡೇಸ್ ಅಲ್ಲಿ ಕಡಿಮೆ ಆಗಿದೆ. ಇನ್ನ ಇದೆಲ್ಲ ಕಡಿಮೆ ಆಗುತ್ತಂತ ಆಶಯ ನಮಗೂ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಆಶೆ ಇದೆ ಸರ್. ಏನು ಈ ಹೋರಾಟ ಕಡಿಮೆ ಮಾಡ್ಬೇಕು ಏನು ಈಗ ನಮ್ಮ ಹೋರಾಟ ಕಿಚ್ಚು ಏನಿದೆ, ಇದು ಹೋರಾಟ ಕಡಿಮೆ ಆಗ್ಬೇಕು. ಆದ್ರೆ ಈಗಿನ ಪರಿಸ್ಥಿತಿ ನೋಡ್ತಾ ಇದ್ರೆ, ನೀವು ಹೇಳಿದ್ರಿ 80 ವರ್ಷಗಳ ಸ್ವಾತಂತ್ರ್ಯ ಬಂದು ಆಕ್ಚುಲಿ ಈಗ ನಿಲ್ಲಬೇಕಿದನ್ನ. ಆದ್ರೆ ಪರಿಸ್ಥಿತಿಗಳು, ಆಳುವ ಸರ್ಕಾರಗಳು ಆ ರೀತಿ ಇಲ್ಲ ಸರ್. ಒಂದು ಕಡೆ ನಾವು ಜಾತಿ ಕಡಿಮೆ ಆಗುತ್ತೆ ಅಂದ್ರೆ ಜಾತಿ ಜಾಸ್ತಿ ಆಗುತ್ತೆ, ಭ್ರಷ್ಟಾಚಾರ ಕಡಿಮೆ ಆಗುತ್ತೆ ಅಂದ್ರೆ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇದೆ. ಅದನ್ನ ಮೊನ್ನೆ ಒಂದಿನ ತಮ್ಮ ಜೊತೆ ಹಂಚ್ಕೊಂಡಿದ್ದೆ. ಇದನ್ನ ಮಾತಾಡೋರು ತಾಲೂಕ್ MLA-ನೋ, MP-ನೋ, ರಾಜ್ಯಸಭಾ ಮೆಂಬರು, ಇನ್ನು ಅಪೋಸಿಷನ್ ಲೀಡರು, ಇನ್ನೊಬ್ರು ಯಾರು ಈ ಭ್ರಷ್ಟಾಚಾರ ಜಾತಿ ಬಗ್ಗೆ ಮಾತಾಡ್ತಾರೆ ಸರ್? ಇವ್ರು ಯಾರು ಅಸೆಂಬ್ಲಿಯಲ್ಲಿ, ಪಾರ್ಲಿಮೆಂಟ್ ಅಲ್ಲಿ ನಾವ್ ಇಲ್ಲಿ ಪಬ್ಲಿಕ್ ಅಲ್ಲಿ ಇಲ್ಲಿ ಮಾತಾಡಿದ್ವಿ, ಫ್ರೀಡಂ ಪಾರ್ಕ್ ಅಲ್ಲಿ ಮಾತಾಡಿದ್ವಿ. ಇದೇ ಮಾತನ್ನ
ಅಸೆಂಬ್ಲಿ ಅಥವಾ ಪಾರ್ಲಿಮೆಂಟ್ ಅಲ್ಲಿ ಗುದ್ದಬೇಕು. ನೋಡಪ್ಪ, ಈ ರೈತರ ಸಮಸ್ಯೆಗಳಿದೆ, ಜಾತಿ ಹಿಂಗಿದೆ, ಭ್ರಷ್ಟಾಚಾರ, ಇದಕ್ಕೆ ನಾವೇನ್ ಮಾಡ್ಬೇಕು, ಭ್ರಷ್ಟಾಚಾರ ನಿಲ್ಬೇಕಾದ್ರೆ ನಾವೇನ್ ಮಾಡ್ಬೇಕು, ಅಲ್ಲಾಗ್ಬೇಕು ಸರ್ ಚರ್ಚೆ. ಎಲ್ಲಾ ರೈತ ಮುಖಂಡರಿಗೂ ನಮ್ಮಂತವ್ರು ಮಾತಾಡ್ತಿದ್ದೆ, ಆದ್ರೆ ಒಳಗೋಗ್ತಾ ಇಲ್ಲ ಅಸೆಂಬ್ಲಿ ಒಳಗೆ, ಪಾರ್ಲಿಮೆಂಟ್. ಅದು ಯಾರಲ್ಲಿ ಯಾವ ಶಾಸಕರು ಪಾರ್ಲಿಮೆಂಟ್ ಸದಸ್ಯರು ಅಲ್ಲಿ ಒಳಗೆ ಮಾತಾಡಿ ಅಲ್ಲಿ ಬಹಿಷ್ಕಾರ ಆಗ್ತಾನೋ ಅಲ್ಲಿ ಕೂಗ್ಲ, ಅಲ್ಲಿವರೆಗೂ ಈ ಹೋರಾಟಗಳು ಕಂಟಿನ್ಯೂ ಮಾಡಲೇಬೇಕು. ಯಾಕಂದ್ರೆ ಅವರಲ್ಲಿ ಅಧಿಕಾರ ಇರೋ ಬಾಯ್ ಬಿಡಲ್ಲ, ನಾವಿಲ್ಲಿ ಮಾಡಲೇಬೇಕಲ್ಲ. ಅದರಿಂದ ನಿನ್ನೆ ನಿಮ್ಗೂ ಗೊತ್ತಿರೋದು ಬಾಂಗ್ಲಾ ಮತ್ತೆ ಬಿಗ್ಲಿದಿದೆ. ಹಿಂಗೆ ಇದ್ರೆ ಬಾಂಗ್ಲಾ, ನೇಪಾಳ ಈ ನಡುವೆ ಆಗ್ತಾ ಇದೆಯಲ್ಲ ಸರ್, ಆ ರೀತಿ ಮುಂದೊಂದು ದಿನಗಳಲ್ಲಿ ಆಗ್ಬೋದು. ಆ ರೀತಿ ಆಗಬಾರ್ದು ಕರ್ನಾಟಕದಲ್ಲಿ ಅಂತ ನಾವು ಮೊನ್ನೆ ಹೇಳಿದ್ವಿ. ಬಟ್ ಹಿಂಗೆ ಪರಿಸ್ಥಿತಿ ಮುಂದೆ ಆಗ್ಬೋದು ಸರ್, ಪರಿಸ್ಥಿತಿ ಹಂಗಿದೆ. ಒಂದು ಕಾಲದಲ್ಲಿ ಭಾರತ ದೇಶದಲ್ಲಿ ಸಿಪಿಐ ಸಿಪಿಎಂ ಪಕ್ಷ ಅಂತಂದ್ರೆ ಇಡೀ ರಾಷ್ಟ್ರಾದ್ಯಂತ ಬಿಗಿಹಿಡಿತ ಇಟ್ಕೊಂಡಿತ್ತು. ಆದ್ರೆ ದಕ್ಷಿಣ ಭಾರತದಲ್ಲಿ ಕೇವಲ ಕೇರಳ ರಾಜ್ಯದಲ್ಲಿ ಮಾತ್ರ ಹಿಡಿತವನ್ನು ಇಟ್ಕೊಂಡಿದೆ. ಏನಾಗ್ತಿದೆ ಸಿಪಿಐ ಸಿಪಿಎಂ ಪಕ್ಷಕ್ಕೆ? ಯಾಕೆ ತಾನು ಹಿಡಿತ ಕಳ್ಕೊಳ್ತಾ ಇದೆ? ಸರ್, ನಮ್ದು ಇಷ್ಟೇ ಇರೋದು ಎರಡು ಲಾಜಿಕ್. ನಮ್ಗೇನ್ ಗೊತ್ತಾ ಸರ್, ಈಕ್ವಾಲಿಟಿ. ದೇಶದಲ್ಲಿ ಸಮಾನತೆ ಇರಬೇಕು, ಜಾತಿ ಇರಬಾರ್ದು, ಭ್ರಷ್ಟಾಚಾರ ಇರಬಾರ್ದು, ಎಲ್ಲ ಸಮಾನತೆ ಈಕ್ವಾಲಿಟಿಯನ್ನು ಕೊಡ್ತಾ ಇದೀವಿ ನೋಡಿ ಸರ್. ಜಾತಿ ಬೇಡ, ಸಮಾನತೆ ಬೇಕು, ಇಷ್ಟಕ್ಕೆ ಭ್ರಷ್ಟಾಚಾರ ಬೇಡ. ಈ ಇಷ್ಟೇ ಅಂಶಗಳಿಗೆ ನಾವಿರೋದು. ಆದ್ರೆ ಈಗಿನ ಜನತೆ ಇವ್ರಿಗೆ ಈಗ ಭ್ರಷ್ಟಾಚಾರ ಕೆಲವ್ರಿಗೆ ಬೇಕು, ಜಾತಿ ಕೆಲವ್ರಿಗೆ ಬೇಕು. ಅದರಿಂದ ಸಮಾನತೆ ಬೇಡಪ್ಪ, ನಾನು ಜಮೀನ್ದಾರನಾಗೆ ಇರಬೇಕು, ನಾನೊಬ್ಬ ಆ ರೀತಿ ಸರ್, ಆ ರೀತಿ ಆಗ್ಬಿಟ್ಟಿದೆ, ಆ ಮನಸ್ತತ್ವ ಇದೆ. ಆದ್ರೂ ಅದನ್ನ ಈಗ ಮುಂದಿನ ಅದು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ನೋಡ ಸರ್, ಮುಂದಿನ ಕಡಿಮೆ ಆಗೋ ಆಶೆ ನಮಗೂ ಇದೆ, ಆಗ್ಬಹುದು. ಒಂದು ಕಾಲದಲ್ಲಿ ಮುಳಬಾಗಿಲು ತಾಲೂಕಿನಲ್ಲಿ ಇದೇ ಸಿಪಿಎಂ ಪಕ್ಷದಿಂದ ಶಾಸಕರನ್ನ ಕೊಟ್ಟಿದ್ರೆ, ಆದ್ರೆ ಇವತ್ತು ಮುಳಬಾಗಿಲು ತಾಲೂಕಲ್ಲಿ ಬಲಿಷ್ಠವಾಗಿಲ್ಲ ಸಿಪಿಐ ಸಿಪಿಎಂ ಪಕ್ಷ. ನೀವೇನು ಹಳಬರಿ ಏನಿಲ್ಲ, ಅಷ್ಟು ಬಿಟ್ರೆ ಹೊಸ ಪೀಳಿಗೆ ಇದ್ರ ಬಗ್ಗೆ ಉತ್ತೇಜನ ಇಲ್ಲ, ಇದ್ರ ಬಗ್ಗೆ ಆಸಕ್ತಿ ಕಳ್ಕೊಳ್ತಾ ಇದೆ. ಯಾಕೆ ಸಿಪಿಎಂ ಪಕ್ಷಕ್ಕೆ ಹೋರಾಟದ ಬಗ್ಗೆ ನಂಬಿಕೆ ಇಲ್ಲ ಜನರಲ್ಲಿ? ಸರ್, ನಂಬಿಕೆ ಇಲ್ಲ ಅಂತಲ್ಲ, ಈಗ ಏನಾಗಿದೆ ಅಂದ್ರೆ ಈ ಪ್ರತಿಯೊಂದು ಗ್ರಾಮದಲ್ಲೂ ಇಲ್ಲ ಟೌನಲ್ಲೂ ಎಜುಕೇಟೆಡ್ ಜಾಸ್ತಿ ಆಗ್ತಾ ಇದ್ರೆ, ಎಜುಕೇಟೆಡ್ ಜಾಸ್ತಿ ಆಗಿ ನಿರುದ್ಯೋಗ ಜಾಸ್ತಿ ಆದಾಗ ತಾನೊಂದು ಪಾರ್ಟಿ ತಾನೊಂದು ಸಂಘ ಅನ್ನೋದು ಒಂದು ಬಂದ್ಬಿಟ್ಟಿದೆ. ಜೊತೆಗೆ ನಮ್ಮ ಮುಳಬಾಗಿಲಿಗೆ ಬರುವ ಎಲ್ಲ ವಲಸೆ ಬರ್ತಾ ಇದ್ದಾರೆ ನೋಡಿ. ಏನು ಈಗ ಶ್ರೀನಿವಾಸಪುರ ಇರ್ಬೋದು, ಬೆಂಗಳೂರು ಇರ್ಬೋದು, ಎಲ್ಲ ವಲಸಿಗರು ಬಂದವ್ರು ಏನ್ ಮಾಡ್ಬಿಟ್ರು ಅಂದ್ರೆ, ನಮ್ಮವರಿಗೆ ಇಲ್ಲಿ ಪ್ರತಿಭಟನೆ ಮಾಡೋದು ಕಲಿಸ್ತಿಲ್ಲ, ಸಂವಿಧಾನ ತಿಳಿಸ್ತಿಲ್ಲ, ಸಮಾನತೆ ತಿಳಿಸ್ತಿಲ್ಲ. ಬರೀ ಏನ್ ಗೊತ್ತಾ, ಎಷ್ಟು ಬೇಕು ಮುಳಬಾಗಿಲು ದುಡ್ಡು, ಈ ತಾಲೂಕ್ ಎಷ್ಟು ಬೇಕು, ದುಡ್ಡು ಕೊಟ್ಟು ಸದ್ಯಕ್ಕೆ ಓಟ್ ಹಾಕೋ ಪರಿಸ್ಥಿತಿ ಬಂದ್ಬಿಟ್ಟು ಹೋರಾಟ ಮಾಡಿದ್ರೆ ಹೋರಾಟದ ವಿಷಯದಲ್ಲಿ ಯಾರಿಗೂ ನಂಬಿಕೆ ಹೊರಟೋಯ್ತು. ಇಷ್ಟೇ ಸರ್, ನಮ್ಮ ಹಾಳು ಮಾಡಿದ್ದೆ ಓಟ್ ವ್ಯವಸ್ಥೆ. ಓಟ್ಗೆ ಯಾವಾಗ ದುಡ್ಡು ತಗೊಂಡ್ರೆ ನಮ್ಮವರು, ಆಗ ಇದೆಲ್ಲ ವ್ಯವಸ್ಥೆ ಹಾಳಾಯ್ತು. ನಾವು ಈ ಮೊದಲು ನಮ್ಮ ಆರ್ ವೆಂಕಟರಾಮಯ್ಯ ಇರ್ಬೋದು, ಆಲಂಗೂರು ಶ್ರೀನಿವಾಸ್ ಇರ್ಬೋದು, ಅವರು ಇಲೆ ಅಡಿಕೆಯಲ್ಲಿ ಓಟ್ ತಗೊಳ್ತಿದ್ರು. ಆದ್ರೆ ಬರ್ತಾ 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 ಫಾರಿನರ್ಸು ಈಚೆ ಬಂದ್ರೆ ನೋಡಿ ಸರ್, ನಮ್ಮ MLAಗಳು ತಂದ್ರು, ಅಷ್ಟು ಕೋಟಿ ಇಷ್ಟು ಕೋಟಿ ಸುರಿದ್ರು, ಅಲ್ಲಿ ಲೂಟಿ ಮಾಡ್ತಾರೆ ಬೆಂಗಳೂರಲ್ಲಿ, ಇಲ್ಲಿ ಹಾಕ್ತಾರೆ. ಎಲ್ಲಿ ನಾವು ಹೋರಾಟ ಮಾಡೋದು? ಬಿಡಪ್ಪ, ಸುಮ್ಮನೆ ನಾವು ಒಂದು 500 ರೂಪಾಯಿ ಕೊಟ್ಟು ಏನೋ ಕೆಲಸ ಪರಿಸ್ಥಿತಿ ಉಂಟಾಗಿ ಆ ರೀತಿ. ಸರ್, ತಾವು ಹೇಳ್ದಂಗೆ ಮುಳಬಾಗಲಲ್ಲಿ ಸಿಪಿಎಂ ಪಕ್ಷ ಇದೆ ಸರ್, ಆದ್ರೆ ಅವ್ರು ಈಚೆಗೆ ಬರ್ತಾ ಇಲ್ಲ. ಇನ್ನು ಮುಂದೆ ನಾವು ಅದನ್ನ ಸಂಘಟನೆ ಬಲಪಡಿಸಿ, ಏನು RV ಅವರು ಈ ಸರ್ತಿ ನಾವು ಒಂದ್ ಹೇಳಕ್ ಇಷ್ಟಪಡ್ತೀನಿ ಸರ್, ನಮ್ಗೆ ಹೊಸದು ನೀವು ಕೇಳಿದ್ರೆ ಒಳ್ಳೇದಾಯ್ತು. ಈ ಸಲ ಮುಳಬಾಗಲ್ ಏನು ನಗರಸಭೆ ಎಲ್ಲಾ ವಾರ್ಡ್ಗಳಲ್ಲೂ ನಮ್ಮ ಪಕ್ಷ ಕಂಟೆಸ್ಟ್ ಮಾಡುತ್ತೆ. ಎಲ್ಲಾ ತಾಲೂಕಾ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ವಾರ್ಡ್ಗಳು ನಮ್ಮ ಪಕ್ಷ ಕಂಟೆಸ್ಟ್ ಮಾಡುತ್ತೆ. ಗ್ರಾಮ ಪಂಚಾಯತ್ ನಾವು ಕಂಟೆಸ್ಟ್ ಮಾಡ್ತೀವಿ. ಈಗ ನಾವು ಅದನ್ನ ಪ್ಲಾನ್ ಮಾಡಿದ್ದೀವಿ. ನೀವು ಅಂದ್ಕೊಂಡ ರೀತಿಯಲ್ಲಿ ನಾವು ವೀಕ್ ಇಲ್ಲ, ನಾವು ಸ್ಟ್ರಾಂಗ್ ಇದ್ದೀವಿ ಅಂತ ನಿಮ್ ಮುಂದೆ ನಾವು ಹೆಮ್ಮೆಯಾಗಿ ಹೇಳ್ಕೊಳ್ತೀವಿ. ಮುಂದೆ ನಾವು ಪಕ್ಷ ಬಲವಡಿಸಿ ನಾವು ಮುನ್ನಡೆಸ್ತೀವಿ ಸರ್. ಡಿಸೆಂಬರ್ 21ರಂದು ನಡೆಯಲಿರುವ ಬೃಹತ್ ಸಮಾವೇಶದಲ್ಲಿ ಎಷ್ಟು ಸಾವಿರ ಜನ ಸೇರ್ಬೋದು ಸರ್? ನಮ್ದಿರೋದು ಅಂದಾಜು 3 ಲಕ್ಷ. ಬಟ್ 3 ಲಕ್ಷ ಸರಳ, 2 ಲಕ್ಷ ಖಂಡಿತ ಐತಿಹಾಸಿಕ ಹೋರಾಟ ಸರ್. ಎಲ್ಲಾ ರಾಜ್ಯಗಳ ಮತ್ತೆ ಇದರಲ್ಲಿ ಮುಖ್ಯವಾಗಿ ನಮ್ಮ ಕೇರಳ CM ಅವರು ಬರ್ಬೇಕು ಅಂತ ಹೇಳಿದ್ವಿ. ಸಪೋಸ್ ಅವ್ರು ಬರ್ತಾರೆ, ಕೇರಳ CM ಬರ್ಲಿಲ್ಲ ಅಂದ್ರೆ ಅವ್ರ ಪರವಾಗಿ ಯಾರಾದ್ರೂ ಕ್ಯಾಬಿನೆಟ್ ಇಂದ ಅವ್ರು ಬರ್ತಾರೆ. ಸಿದ್ದರಾಮಯ್ಯ ಬದಲು ಯಾರೋ ಬರ್ತೀವಿ ಅಂತ ಹೇಳಿದ್ರು. ಇಲ್ಲ, ಬೇಡ ಸ್ವಾಮಿ, ನೀವು ಸ್ವಲ್ಪ ನಮ್ಗೆ ಹತ್ರ ಇರೋರು ಅಂದ್ರೆ ಸಮಾನತೆ ಈಕ್ವಾಲಿಟಿ ವಿಷಯದಲ್ಲಿ ನೀವು ಸೋಷಿಯಲಿಸ್ಟು ತಾವ ಬರ್ಬೇಕು ಅಂತ ಹೇಳಿದ್ವಿ. ಮೋಸ್ಟ್ಲಿ 99% ನಮ್ಮ ಸಿದ್ದರಾಮಯ್ಯ ಅವರು ಬಂದು ನಾವು ನಮ್ಮ ಏನು ಈ ಬೇಡಿಕೆಗಳನ್ನ ಸ್ವೀಕರಿಸ್ತಾರೆ ಅನ್ನೋದು ಭರವಸೆ ನಮ್ಗಿದೆ ಸರ್. ಮುಂದಿನ ದಿನಗಳಲ್ಲಿ ಎಡಪಂಥೀಯ ಏನು ಕರ್ಸ್ಕೊಳ್ತಾ ಇತ್ತು ಸಿಪಿಐ ಮುಂದಿನ ದಿನಗಳಲ್ಲಿ ತನ್ನ ಹಳೆಯ ಒಂದು ಛಾಪನ್ನು ಮೂಡಿಸಬಹುದೇ ದೇಶಾದ್ಯಂತ?
ಖಂಡಿತ ಸರ್, ಪರ್ಯಾಯ ಇರೋದು ನೆಕ್ಸ್ಟ್ ನಮಗೆ ಸ್ವಾತಂತ್ರ್ಯ ಬಂದಾಗ ಕಮ್ಯುನಿಸ್ಟ್ ಅವರೇ ಒರಿಜಿನಲ್ ಆಗ್ಬೇಕು. ತಮಗೆ ಗೊತ್ತಾ ದೊಡ್ಡ ಇತಿಹಾಸ. ಮತ್ತೆ ಆಂಧ್ರದಲ್ಲಿ ಇನ್ನೇನು ಆಂಧ್ರ ಪ್ರದೇಶದಲ್ಲಿ ನಮ್ದೇ ಸರ್ಕಾರ ಬಂದಾಗ ಎನ್ ಟಿ ರಾಮಾರಾವ್ ಕಾಮ್ರೇಡ್ಸ್ ಅಂತ ಕೈ ಹಾಕಿ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಅಲಿಯನ್ಸ್ ಇಲ್ಲ, ನಮ್ಮನ್ನು ಹಾಳು ಮಾಡ್ಬಿಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಯಾರ ಜೊತೆನೂ ಅಲಿಯನ್ಸೇ ಬಿಡ, ನಾವು ಸ್ವತಂತ್ರವಾಗಿ ಹೋರಾಟ ಮಾಡ್ತೀವಿ. ಈಗ ಬಿಹಾರಲ್ಲಿ ಮೊನ್ನೆ ಎಲೆಕ್ಷನ್ಸ್ ಅಲ್ಲಿ ಕಾಂಗ್ರೆಸ್ಗಿಂತ ಹೆಚ್ಚು ಓಟ್ ಜಾಸ್ತಿ ತಗೊಂಡಿದ್ವಿ. ಬಿಹಾರಲ್ಲಿ ಕಾಂಗ್ರೆಸ್ಗಿಂತ ಹೆಚ್ಚು MLA ಗೆದ್ದಿದ್ದೀವಿ. ಅದೇ ರೀತಿ ಕರ್ನಾಟಕದಲ್ಲೂ ನಾವು ಖಂಡಿತ ನಾವು ಪಕ್ಷವನ್ನು ಬಲಪಡಿಸ್ತೀವಿ. ಮುಳಬಾಗ್ಲಲ್ಲಿ ಮುಂದೊಂದು ದಿನ ಹಳೆ ನಮ್ದು ಏನಿದೆ ಆ ಮೆರುಗು ಮತ್ತೆ ನಾವು ಮುಳಬಾಗ್ಲು ತೋರಿಸ್ತಾರೆ, ಖಂಡಿತ ತೋರಿಸ್ತೀವಿ ಸರ್. ಕೊನೆಯದಾಗಿ ಒಂದು ಪ್ರಶ್ನೆ ಸರ್. ಇವತ್ತು 21ನೇ ತಾರೀಕು ನಡೆದಿರುವ ಬೃಹತ್ ಸಮಾವೇಶಕ್ಕೆ ಇಡೀ ಮುಳಬಾಗಿ ತಾಲೂಕಿನ ಜನ ಹಾಗೂ ಕರ್ನಾಟಕ ರಾಜ್ಯದ ಜನತೆಗೆ ವಿಶೇಷವಾಗಿ ಏನ್ ಕರೆಯನ್ನು ಕೊಡ್ತೀರಾ ಈ ಹೋರಾಟದ ಬಗ್ಗೆ? ಸರ್, ಇದನ್ನ ನಮ್ಗೆ ತುಂಬಾ ಜನ ಕೇಳಿದ್ರು ನಿನ್ನೆನೋ ಮೊನ್ನೆ. ಏನಂದ್ರೆ ಏನ್ ನಮ್ಮ ಡಿಮ್ಯಾಂಡ್ಸ್, ಇದರಲ್ಲಿ ಮೇಜರ್ ಡಿಮ್ಯಾಂಡ್ಸ್ ಇದೆ. ಖಂಡಿತ ಈ ಡಿಮ್ಯಾಂಡ್ಸ್ ಅನ್ನ ಸರ್ಕಾರ ಈಡೇರಿಸಬಹುದು. ಸಪೋಸ್ ಈಡೇರಿಸಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲರನ್ನೂ ಒಳಗೊಂಡಂತೆ ದೊಡ್ಡ ಮಟ್ಟದಲ್ಲಿ ಬೃಹತ್ ಹೋರಾಟ ಮಾಡಾದ್ರೂ ನಾವು ಇವನ್ನ ಸಾಧಿಸ್ತೀವಿ. ಯಾಕಂದ್ರೆ 80ರ ದಶಕದಲ್ಲಿ ನಾವಿದ್ರು ಇಲ್ಲ ಅಂದ್ರೆ ನಾವಿನ್ನ ಸುಮ್ಮನೆ ಕೂರ್ಕೊಳ್ಳಕ್ ರೆಡಿ ಇಲ್ಲ. ನಾವು ಸಾಧಿಸ್ತೀವಿ ಸರ್, ಇನ್ನೊಂದು ಖಂಡಿತ ನಾವು ಸಾಧಿಸ್ತೀವಿ. ಇದೆಲ್ಲ ಯುವಕರು ಇತ್ತೀಚಿನ ದಿನಗಳಲ್ಲಿ ಹೋರಾಟದ ಬಗ್ಗೆ ಅರಿವಿಲ್ಲ, ಮುಂದಿನ ಜೀವನದ ಬಗ್ಗೆ ಅರಿವನ್ನ ಕಳ್ಕೊಂಡು ಕೆಲಸಕ್ಕೆ ಬರದಂತ ವಿಚಾರದಲ್ಲಿ ಜೀವನ ಹಾಳು ಮಾಡ್ಕೊಳ್ತಾರೆ. ಅಂತವರಿಗೆ ಹೋರಾಟದ ಹಾದಿಯಲ್ಲೇ ಹೆಸರು ಮಾಡಿರುವಂತಹ ಪಕ್ಷ ಏನ್ ಕರೆ ನೀಡುತ್ತೆ ಸರ್? ಈಗ ಒಂದು ಇದಕ್ಕೆ ನಾನು ಉತ್ತರ ಕೊಡೋಕೆ ಇಷ್ಟಪಡ್ತೀನಿ. ಆಕ್ಚುಲಿ ನಾವು ಯುವಜನತೆ ಒಂದು ಯಾವತ್ತು ಕೂಡ ಹೇಳಕ್ ಇಷ್ಟಪಡ್ತೀನಿ, ಇವತ್ತು ಮಾಹಿತಿ ಇಲ್ಲದಿರಾ ಆ ಒಂದು ವಿಚಾರ ತುಂಬಿಸ್ದಿರಾ ಇವತ್ತು ನಮ್ಗೆ ನಮ್ಮ ಯುವಜನತೆ ಹಾಳಾಗ್ತಾ ಇದೆ. ಇದರಲ್ಲಿ ಡಿಮ್ಯಾಂಡ್ ಆಲ್ರೆಡಿ ಇಕ್ಕಿದ್ವಿ. ಇವತ್ತು ಯುವಜನತೆ ಡ್ರಗ್ಸ್ ಅಡಿಕ್ಟ್ ಆಗ್ತಾ ಇದೆ, ಡ್ರಗ್ಸ್ ಅಲ್ಲಿ ಮುಳುಗೋಗ್ತಾ ಇದೆ, ಸಾಮಾಜಿಕ ಜಾಲತಾಣದಲ್ಲಿ ಮುಳುಗೋಗ್ತಾ ಇದೆ. ಅದ್ರ ಬಗ್ಗೆ ಎಚ್ಚರಿಕೆಯನ್ನು ಕೊಡಬೇಕು, ಅದ್ರ ಬಗ್ಗೆ ಸೂಕ್ತವಂತ ಕ್ರಮಗಳನ್ನು ಕೈಗೊಳ್ಳಬೇಕು. ಇವತ್ತು ಯುವಜನತೆ ಯಾವ ತರ ದಾರಿ ತಪ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ಸೂಕ್ತವಾಗಿ ಇದರ ಪಾಂಪ್ಲೆಟ್ ಎಲ್ಲ ನಾವು ಮೆನ್ಷನ್ ಮಾಡಿದ್ವಿ. ಆ ಕಾರಣಕ್ಕಾಗಿ ನಾನು ನಿಜ ಹೇಳ್ತೀನಿ ನೋಡಿ ಸರ್, ಮುಂದೊಂದು ದಿನ ಇವಾಗ ನಮಗ್ ಗೊತ್ತಿಲ್ಲದೆ ಇರ್ದಿರ ನಾವು ಆಗಿರ್ಬೋದು. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ರು ಯಾರೋ ನಾವು ಪಾರ್ಲಿಮೆಂಟ್ ಅಲ್ಲಿ ಏನೋ ಒಂದು ತೀರ್ಮಾನ ಮಾಡಿ ಈಚೆ ಬಂದಾಗ ಅಂಬೇಡ್ಕರ್ ನಿಮ್ಗೆ ಓಟ್ ಸಿಕ್ಕಿದೆ, ನಿಮ್ಗೆಲ್ಲ ಮಾಡಿದಾಗ ನಿಮ್ಮ ಜನ ದುಡ್ಡುಗೋಸ್ಕರ ಹೆಣ್ಣೆಗೋಸ್ಕರ ನಿಮ್ ಓಟನ್ನು ಮಾರಾಟ ಮಾಡ್ಕೊಂತಾರೆ, ಆಗ ನೀನ್ ಏನಪ್ಪ ನೀನ್ ಪಡಿತೀಯ ಸಮಾನತೆ ಅಂತ ಕೇಳಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ನೊಕ್ಕೊಂಡು ಹೇಳ್ತಾರಂತೆ, ನನ್ನ ಜನ ಅಮಾಯಕರು, ನನ್ನ ಜನ ದುರ್ಬಲರು, ನನ್ನ ಜನ ಓಟನ್ನು ಮಾರ್ಕೋಬಹುದು, ಅವ್ರು ಹೆಣ್ಣೆಗೆ ಆಸೆ ಪಡ್ಬೋದು, ಆದ್ರೆ ಮುಂದೊಂದು ದಿನ ಆ ಓಟ್ನ ಅಂದ್ರೆ ಏನ್ ಆ ಒಂದು ಮತದಾನದ ಹಕ್ಕದ ಬಗ್ಗೆ ಅವ್ರ ಅರಿವು ಮೂಡುತ್ತೋ, ಅವ್ರು ಯಾವತ್ತು ಎಚ್ಚೆತ್ಕೊಂತಾರೋ ಅವತ್ತು ನೀವ್ ಯಾರು ಉಳಿಯಲ್ಲ ಅಂತ ಕೂಡ ಹೇಳಿದ್ದಾರೆ. ನಾನು ಇವತ್ತು ಯುವಜನತೆ ಕೂಡ ಅದನ್ನೇ ಪ್ರಶ್ನೆ ಮಾಡ್ತಾ ಇದ್ದೀನಿ. ಇವತ್ತು ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ, ಏನು ಶಿಕ್ಷಣದ ಖಾಸಗೀಕರಣ ಆಗ್ತಾ ಇದೆ. ಮಾರ್ಕೆಟ್ಗೆ ಹೋಗಿ ಹೆಂಗ್ ಪೆನ್ ಪರ್ಚೇಸ್ ಮಾಡ್ತೀವಿ ಹಂಗ ಪೆನ್ ಪರ್ಚೇಸ್ ಮಾಡ್ತಾ ಇದ್ವಿ, ಡಿಗ್ರಿಗಳು ಮಾಡಿದ್ವಿ, LLB ಮಾಡಿದ್ವಿ, MSc ಮಾಡ್ತಾ ಇದ್ವಿ, BEd ಮಾಡ್ತಾ ಇದ್ವಿ. ನಿರುದ್ಯೋಗ ಹೆಚ್ಚಾಗ್ತಾ ಇದೆ. ಈ ನಿರುದ್ಯೋಗ ಹೆಚ್ಚಾದಾಗ ಕೂಡ ಏನಾಗ್ತಾ ಇದೆ, ಯುವಜನತೆ ಎಚ್ಚೆತ್ಕೊಂತಾ ಇದೆ. ನೀವು ಅನ್ಕೋಬಹುದು ಇವತ್ತು ಅನ್ಯಾಯ ಎಲ್ಲಿ ನಡೆಯುತ್ತೋ ಅವರು ಹೋರಾಟಕ್ಕೆ ಇಲ್ಲದೆ ಹೇಳ್ತಾರೆ. ಇವತ್ತು ಅನ್ಯಾಯಗಳು ಹೆಚ್ಚಾಗ್ತಾ ಇದೆ, ದಬ್ಬಾಳಿಕೆಗಳು ಹೆಚ್ಚಾಗ್ತಾ ಇದೆ, ದೌರ್ಜನ್ಯಗಳು ಹೆಚ್ಚಾಗ್ತಾ ಇದೆ. ಅದಕ್ಕಾಗಿನ ನಾವೆಲ್ಲ ಯುವಜನತೆ ಇವತ್ತು ಈಚೆಗೆ ಬಂದು CPM ಪಾರ್ಟಿಯಲ್ಲಿ ಸೇರ್ಕೊಂತಾ ಇದೀವಿ. ಇವತ್ತು ಯುವಜನತೆ CPM ಪಾರ್ಟಿ ಬೇಕು, ಇವತ್ತು CPM ಪಕ್ಷ ಬೇಕು. ಯಾಕಂದ್ರೆ ಅದು ಹೋರಾಟದ ಹಾದಿ. ಇಡೀ ಭಾರತ ಇತಿಹಾಸದಲ್ಲಿ ಹೋರಾಟಗಳು ನಡೆಸ್ಕೊಂಡು ಬಂದಂತ ಏಕೈಕ ಪಕ್ಷ ಇರೋದು ಅದು CPM ಮಾತ್ರನೇ. ನೀವು ಬೇಕಾದ್ರೆ ಎಲ್ಲಾ ಮೀಡಿಯಾದವ್ರು ಬೇಕಾದ್ರೆ ಎಲ್ಲಾ ಚರ್ಚೆ ಮಾಡ್ಬಿಡಿ, ಹೋರಾಟಗಳು ಹೆಚ್ಚಿಗೆ ಯಾವ್ದಾದ್ರು ಪಕ್ಷ ಮಾಡಿದ್ರೆ ಅದು CPM ಪಾರ್ಟಿ ಮಾತ್ರ ಮಾಡೋದು. ಏತಕ್ಕಾಗಿ ತನ್ನ ಹಕ್ಕುಗಳಿಗಾಗಿ, ತನ್ನ ಒಂದು ತನಗೆ ಸಿಗುವಂತ ಹಕ್ಕುಗಳಿಗಾಗಿ ಹೋರಾಟಗಳು ಮಾಡ್ತಾ ಇದೆ. ಅದಕ್ಕಾಗಿ ಯುವಜನತೆಗೆ ನಾವು ಕೂಡ ಎಚ್ಚೆತ್ತಾ ಇದೀವಿ. CPM ಪಾರ್ಟಿ ಅದನ್ನು ಗಮನಿಸ್ತಾ ಇದೆ, ಅದಕ್ಕೆ ಯುವಜನತೆ ಮಧ್ಯೆ ಹೋಗ್ತಾ ಇದೆ. ಖಂಡಿತವಾಗ್ಲೂ ಯುವಜನತೆ ಮುಂದಿನ ದಿವಸದಲ್ಲಿ CPM ಪಾರ್ಟಿಯಲ್ಲಿ ಸೇರ್ತಾರೆ. CPM ಪಾರ್ಟಿ ಬಲವರ್ತಿಸಿ ವಿದ್ಯಾರ್ಥಿಗಳಿಗೆ ಒಂದು ಯುವಜನತೆಗೆ ಒಂದು ಮಾಹಿತಿಯನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಸರ್. ಸಪೋರ್ಟ್ ಇರ್ತಾರೆ. ಮತ್ತೆ ಇನ್ನೊಂದು ಪಾಯಿಂಟ್ ಬರ್ತಿದೀವಿ ಸರ್, ಏನು ಅಂದ್ರೆ ಕೇಂದ್ರ ಸರ್ಕಾರ 2006-7 NREG ಬಂತು, ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಅಂತ ಬಂತು ಸರ್. ಮತ್ತೆ ಅದನ್ನ MNREG ಮಾಡಿದ್ರು, ಅದು ಮಹಾತ್ಮ ಗಾಂಧಿ ಹೆಸರು ಸೇರಿಸ್ಕೊಂಡ್ರು. ರೀಸೆಂಟ್ ಆಗಿ ಈ 1 ವೀಕ್ ಇಲ್ಲ 15 ಡೇಸ್ ಒಳಗೆ ಒಂದು ಹೊಸ ಹೆಸರು ಬದಲಿಸಿದ್ದಾರೆ ಸರ್, ರಾಮ್ಜಿ ಅದಕ್ಕೆ ಹೆಸರು ಮಾಡಿ MNREG ಬದಲು ರಾಮ್ಜಿ ಯೋಜನೆ ಅಂತ ಮಾಡಿದ್ದಾರೆ. ಇದು ಕೂರ್ಲಿ ಅವ್ರ ಪಕ್ಷದ ಪರವಾಗಿ ಇಲ್ಲ RSS ಪರವಾಗಿ ಇದನ್ನ ಕಂಪ್ಲೀಟ್ ತೆಗಿಬೇಕು ದೇಶದಲ್ಲಿ ಈ ಯೋಜನೆ ಅಂತ ಮಾಡಿದ್ರು. ಇದನ್ನು ಸಹ ನಾವು ದೇಶಾದ್ಯಂತ ನಮ್ಮ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷ ಎಲ್ಲ ಇದನ್ನು ವಿರೋಧ ಮಾಡ್ತೀವಿ. ಮೊದಲೇನಿತ್ತು NREG ಇಲ್ಲ MNREG, ಮಹಾತ್ಮ ಬಾಪೂಜಿ ಹೆಸರು ಇರ್ಲಿ ಬಿಡಿ, ಅದು ಹಂಗೆ ಇರಬೇಕು. ಇದನ್ನ ಏನ್ ಮಾಡಿದ ಅಂತ ತೆಗಿಬೇಕು ಅಂತ
ಇವತ್ತು ನಾವು ಇದ್ರ ವಿರುದ್ಧನೂ ನಾವು ಹೋರಾಟ ಮಾಡ್ತೀವಿ ಸರ್. ಇದ್ರ ವಿರುದ್ಧನೂ ನಾಳೆ ನಾವು ಚರ್ಚೆಗೆ ಬರುತ್ತೆ ಸರ್. ಇದ್ರ ವಿರುದ್ಧ ಆಳುವ ಸರ್ಕಾರಗಳು ಜನಪ್ರತಿನಿಧಿಗಳು ಸರ್ಕಾರಿ ಶಾಲೆನ ಉಳಿಸಿ ಉಳಿಸಿ ಅಂತ ಹೇಳುವಂತಾಗ ಜನಪ್ರತಿನಿಧಿಗಳು ಲಕ್ಷಾಂತರ ಶಾಲಾ ಕಾಲೇಜನ್ನ ಖಾಸಗೀಕರಣ ಮಾಡ್ಕೊಂಡು ಅವ್ರ ಸ್ವಾಮ್ಯದಲ್ಲೇ ನಿರ್ಮಾಣ ಮಾಡ್ಕೊಂಡು ಹೋಗ್ತಿದ್ರಲ್ಲ, ಹೇಳುವವರೇ ಸರಿ ನಡ್ಕೊಳ್ತಾ ಇಲ್ಲ. ಅವ್ರ ಮಕ್ಕಳು ಇಷ್ಟ ಸರ್ಕಾರಿ ಶಾಲೆ ಹೋಗ್ತಾರೆ. ಮತ್ತೆ ಇಲ್ಲಿ ಮುಖ್ಯವಾಗಿ ಸರ್ ಇನ್ನೊಂದು, ಅದನ್ನ ಸ್ವಲ್ಪ ಸೀರಿಯಸ್ ಆಗಿ ನೀವು ಎಲ್ಲಾದ್ರೂ ಕೇಳಿ. ಈಗ ಮುಳಬಾಗ್ಲಿರ್ಬೋದು, ಕೋಲಾರ ಇರ್ಬೋದು, ಸರ್ಕಾರಿ ಶಾಲೆಗಳಿದೆ, ಸರ್ಕಾರಿ ಜೂನಿಯರ್ ಕಾಲೇಜ್ ಇದೆ, ಫಸ್ಟ್ ಏಡ್ ಕಾಲೇಜ್ ಇದೆ. ಈ ಬೆಂಗಳೂರಿಂದ ಬರುವ ಪ್ರೊಫೆಸರ್ಗಳು, ಕುಲಪತಿಗಳು, ಯೂನಿವರ್ಸಿಟಿ ಚಾನ್ಸಲರ್ ಇರ್ತಾರಲ್ಲ ಸರ್, ಇವರು ಬಂದು ಎಲ್ಲಿ ಮೀಟಿಂಗ್ ಮಾಡೋದು ಗೊತ್ತಾ? ಖಾಸಗಿ ಶಾಲೆಗಳಲ್ಲಿ ದುಬಾರಿ ಸನ್ಮಾನಗಳು, ಖಾಸಗಿ ಶಾಲೆಗಳಲ್ಲಿ ದುಬಾರಿ ಸನ್ಮಾನಗಳು. ಅದೇ ಮುಳಬಾಗಿಲು ಕಾಲೇಜ್ ಸರ್ಕಾರಿ ಶಾಲೆಗಳು, ಸರ್ಕಾರಿ ಸ್ಕೂಲ್ಗಳಿಗೆಲ್ಲ ಅಲ್ಲಿ ಯಾಕೆ ಅಲ್ಲಿ ಯಾಕೆ ಮಾಡಬಾರ್ದು? ಎಲ್ಲಾ ಸರ್ಕಾರಿ ಕಾರ್ಯಕ್ರಮಗಳನ್ನ ಚಾನ್ಸಲರ್ಸ್ ಮತ್ತೆ ಇನ್ನೊಬ್ರು BA ಅವ್ರು DDP ಅವರು ಖಾಸಗಿ ಶಾಲೆಗಳಿಗೆ ಹೋಗಿ ಅಲ್ಲಿ ಫಂಕ್ಷನ್ ಮಾಡ್ತಾ ಇದ್ದಾರೆ. ಅದನ್ನ ನಾವು ಸರ್ಕಾರಿ ಮಟ್ಟದಲ್ಲಿ ಸರ್ಕಾರಿ ಶಾಲೆಗಳು ಮಾಡ್ಬೇಕಲ್ಲ, ಅದನ್ನು ನಾವು ನಾಳೆ ನಾವು ಸರ್ಕಾರದ ಅದನ್ನು ಮಾತಾಡ್ತೀವಿ ಸರ್ ನಾವು.